ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಆರ್ಟ್ ವರ್ಲ್ಡ್. ಇವತ್ತಿನ ವಿಡಿಯೋ ಲಾಸ್ಟ್ ಪಾರ್ಟ್ ಆಗಿರುತ್ತೆ. ನಾನು ಪೇಂಟಿಂಗ್ ಮಾಡ್ತಾ ಇದ್ದಿದ್ದು ನೀವು ಆಲ್ರೆಡಿ ನೋಡಿದ್ದೀರಾ. ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಬನ್ನಿ. ಇದು ಕೊನೆಯ ಭಾಗವಾಗಿರುತ್ತೆ. ಉಳಿದಿರೋ ಪೇಂಟಿಂಗ್ ಕಂಪ್ಲೀಟ್ ಆಗಿ ಮಾಡಿದ್ದೀನಿ. ಮತ್ತೆ ಫೈನಲ್ ಲುಕ್ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡ್ತಾ ಹೋಗೋಣ ವಿಡಿಯೋ. ಇಷ್ಟು ಪೇಂಟಿಂಗ್ ಭಾಗನ ನೀವು ನೋಡಿದ್ದೀರಾ ಅಲ್ವಾ ಆಲ್ರೆಡಿ. ಈ ಕಿರೀಟದ ಪೇಂಟಿಂಗ್ ಹತ್ರ ತುಂಬಾ ರಿಯಲಿಸ್ಟಿಕ್ ಆಗಿ ಬಂದಿದೆ. ಈಗ ಈ ವಿಡಿಯೋದಲ್ಲಿ ನೆಕ್ಸ್ಟು ಉಳಿದಿರೋವಂಥ ಭಾಗನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹೂವನ್ನು ನಾನು ಪೇಂಟ್ ಮಾಡಲಿಕ್ಕೆ ಮೊದಲು ಡಾರ್ಕ್ನೆಸ್ ಎಲ್ಲಿ ಬರುತ್ತೋ ಶ್ಯಾಡೋ ಅಲ್ಲೆಲ್ಲ ಡಾರ್ಕ್ ಪೇಂಟಿಂಗನ್ನು ಸ್ವಲ್ಪ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅದರ ಮೇಲೆ ವೈಟ್ ಕಲರ್ನ ಹಾಕ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಶ್ಯಾಡೋ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಮತ್ತೆ ಅದೇ ಕಲರನ್ನು ಡಾರ್ಕನ್ನು ನಾನು ಅಪ್ಲೈ ಮಾಡ್ತಿದ್ದೀನಿ. ಹೀಗೆ ಮಾಡೋದ್ರಿಂದ ನಮಗೆ ಕಂಪ್ಲೀಟಾಗಿ ಫ್ಲವರ್ ಲುಕ್ ಬರುತ್ತೆ. ಇಲ್ಲಿವರೆಗೂ ನಾನು ವಿಡಿಯೋಸ್ ನೋಡಿದ್ದೀರಾ ಅಲ್ವಾ? ಹೇಗೆ ಅನ್ನಿಸ್ತು? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಯಾಕೆಂದರೆ ನನ್ನ ಚಾನಲಲ್ಲಿ ಇದೇ ರೀತಿ ಪೇಂಟಿಂಗ್ಸ್ ವಿಡಿಯೋಸ್ ಬರ್ತಾ ಇರುತ್ತೆ. ನಿಮಗೂ ಕೂಡ ನೋಡಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಇಂಟ್ರೆಸ್ಟ್ ತುಂಬಾ ಇರುತ್ತಲ್ವಾ, ನೋಡ್ಬೋದು. ಹಾಗೆಯೇ ನಿಮ್ಮ ಫ್ಯಾಮಿಲೀಸ್ ಆ್ಯಂಡ್ ಫ್ರೆಂಡ್ಸಲ್ಲಿ ಯಾರಿಗಾದರೂ ಈ ರೀತಿ ಡ್ರಾಯಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ, ಪೇಂಟಿಂಗ್ಸ್ ನೋಡಬೇಕು ಅಂತ ಅವರಿಗೆ ಅನ್ನಿಸ್ತಾ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ. ಓಕೆನಾ? ಕಮೆಂಟ್ ಮಾಡೋದನ್ನು ಮರಿಬಿಡಿ. ಈಗ ಹಾರನ ಪೇಂಟಿಂಗ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿದ್ದಾಗೆ ಫಸ್ಟ್ ಡಾರ್ಕ್ನೆಸ್ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಡಾರ್ಕ್ ಕಲರನ್ನು ಯೂಸ್ ಮಾಡಬೇಕು. ಅದಾದಮೇಲೆ ಅದಕ್ಕೇ ಆ ಕಲರಿಗೆ ಸ್ವಲ್ಪ ವೈಟ್ ಕಲರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಲೈಟ್ ಕಲರ್ ಮಾಡ್ಕೊಂಬಿಟ್ಟು ಅಪ್ಲೈ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ನಮಗೆ ರಿಯಲಿಸ್ಟಿಕ್ ಪೇಂಟಿಂಗ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಾನು ಮಲ್ಟಿ ಕಲರ್ ಹಾರ ಮಾಡ್ತಾ ಇರೋದ್ರಿಂದ ಈ ಹಾರದಲ್ಲಿ ಪಿಂಕ್, ಗ್ರೀನ್ ಮತ್ತು ವೈಟ್ ಇಷ್ಟು ಕಲರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಹಾರನ ಮಾಡ್ತಾಯಿದ್ದೀನಿ. ಮೊದಲೇ ಪಿಂಕ್ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಪಿಂಕ್ ಕಲರನ್ನು ನಾನು ಫಿಲಪ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ಗ್ರೀನ್ ಕಲರನ್ನು ಮಾಡ್ಕೊಳ್ತಿದ್ದೀನಿ. ಅದಾದ ನಂತರ ನಾನು ವೈಟ್ ಕಲರ್ ಎಲ್ಲೆಲ್ಲಿ ಉಳಿದಿರುತ್ತೋ ಅಲ್ಲೆಲ್ಲ ವೈಟ್ ಕಲರಿಂದ ಫಿಲಪ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೇ ಶ್ಯಾಡೋ ಎಲ್ಲಿ ಬೇಕೋ ಅಲ್ಲೆಲ್ಲಿ ಸ್ವಲ್ಪ ಲೈಟ್ ಕಲರ್ ಗ್ರೀನ್ ಕಲರ್ ತೊಗೊಂಡ್ಬಿಟ್ಟು ಫಿಲಪ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೈಯನ್ನು ಪೇಂಟ್ ಮಾಡಲಿಕ್ಕೆ ಮುಖ ಮತ್ತು ನೆಕ್ಗೆ ಯಾವ್ಯಾವ ಕಲರನ್ನು ಹಾಕಿ ಅಪ್ಲೈ ಮಾಡಿದ್ನೋ ಸೇಮ್ ಅದೇ ಕಲರನ್ನು ಇಲ್ಲೂ ಫಾಲೋ ಮಾಡ್ತಾಯಿದ್ದೀನಿ. ಬಂತಲ್ವಾ, ಇನ್ನೊಂದು ಸ್ವಲ್ಪ ಇದೆ. ಈ ಜ್ಯುವೆಲ್ರೀಸ್ ಮತ್ತು ಸ್ಯಾರಿ ಇದೊಂದು ಕೈ ಇಷ್ಟು ಮಾಡಿಬಿಟ್ರೆ ಈ ಪೇಂಟಿಂಗ್ ಕಂಪ್ಲೀಟ್ ಆಗುತ್ತೆ. ಹೇಗಾಗುತ್ತೆ ಅಂತೇಳಿ ಫೈನಲ್ ಲುಕ್ ನೋಡಬೇಕು ಅಂತ ನನಗೂ ಅನ್ನಿಸ್ತಾ ಇದೆ. ನಿಮಗೆಲ್ಲ ಇಂಟ್ರೆಸ್ಟ್ ಇದೆಯಾ? ಬನ್ನಿ ಬೇಗ ಬೇಗ ಮಾಡ್ತಾ ಹೋಗೋಣ. ಹಾಗಾದ್ರೆ ಜ್ಯುವೆಲ್ರೀಸನ್ನು ಮಾಡುವಾಗ ನಾವು ಮೊದಲು ಯೆಲ್ಲೋ ಕಲರನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಸ್ವಲ್ಪ ಡಾರ್ಕ್ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ನಾವು ಡಾರ್ಕ್ ಬ್ರೌನ್ ಕಲರನ್ನು ತೊಗೊಂಡ್ಬಿಟ್ಟು ಅಪ್ಲೈ ಮಾಡ್ಕೋಬೇಕು. ಅದೇ ಪ್ರೊಸೆಸನ್ನು ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಅಂದರೆ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಸ್ಯಾರಿಗೆ ರೆಡ್ ಕಲರನ್ನು ಅಪ್ಲೈ ಮಾಡಿದ್ದೀನಿ. ಶ್ಯಾಡೋ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಬ್ರೌನ್ ಕಲರನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಶ್ಯಾಡೋ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ರೆಡ್ಗೆ ಬ್ರೌನ್ ಕಲರನ್ನು ತೊಗೊಂಡ್ಬಿಟ್ಟು ಅಪ್ಲೈ ಮಾಡ್ಕೋಬೇಕು. ಲೈಟ್ ಎಫೆಕ್ಟ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ವೈಟ್ ಕಲರ್ ತೊಗೊಂಡ್ಬಿಟ್ಟು ಅಪ್ಲೈ ಮಾಡ್ಕೋಬೇಕು. ಆಗನೇ ತುಂಬ ರಿಯಲಿಸ್ಟಿಕ್ಕಾಗಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ಕಲರ್ ಇರುತ್ತೋ ಅದೇ ಕಲರಿಗೆ ನಾವು ಸ್ವಲ್ಪ ಯೆಲ್ಲೋ ಕಲರನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಾಡಿದ್ರೆ ಬಾರ್ಡರ್ ಕ್ರಿಯೇಟ್ ಆಗಿಬಿಡತ್ತೆ.
ಇಲ್ಲಿ ಮತ್ತೆ ಜ್ಯುವೆಲ್ರೀಸ್ ಭಾಗ ಬಂತಲ್ವ, ಅದಕ್ಕೆ ಯೆಲ್ಲೋ ಕಲರನ್ನು ತೊಗೊಂಡು ಅಪ್ಲೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಶ್ಯಾಡೋನ ಕ್ರಿಯೇಟ್ ಮಾಡಬೇಕು. ಫುಲ್ ಯೆಲ್ಲೋ ಕಲರ್ ಇರಬಾರ್ದು, ಅದಕ್ಕೆ ಸ್ವಲ್ಪ ಲೈಟ್ ಬ್ರೌನ್ ಕಲರ್, ಅಂದರೆ ಬ್ರೌನ್ ಕಲರ್ಗೆ ಸ್ವಲ್ಪ ಜಾಸ್ತಿ ನೀರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಒಂದು ಸರಿ ಬ್ರಷನ್ನು ಆಡಿಸ್ಬೇಕು. ಆಗ ನಮಗೆ ಗೋಲ್ಡ್ ಕಲರ್ ನೀಟಾಗಿ ಬರುತ್ತೆ. ಶ್ಯಾಡೋ ಎಲ್ಲೆಲ್ಲಿ ಬರುತ್ತೋ ಅಲ್ಲೊಂದು ಸ್ವಲ್ಪ ತಿಕ್ಕಾಗಿರೋ ಬ್ರೌನ್ ಕಲರನ್ನು ತೊಗೊಂಡು ಅಪ್ಲೈ ಮಾಡ್ಕೊಂಬಿಟ್ರೆ ರಿಯಲಿಸ್ಟಿಕ್ಕಾಗಿ ಕಾಣಿಸುತ್ತೆ. ಹೈಲೈಟ್ ಕಾಣಿಸೋ ಜಾಗದಲ್ಲಿ ನಾವು ವೈಟ್ ಕಲರನ್ನು ಅಪ್ಲೈ ಮಾಡಬೇಕಾಗತ್ತೆ. ಇಷ್ಟಾದರೆ ನಂದು 95% ಕಂಪ್ಲೀಟ್ ಆಗಿದೆ ಪೇಂಟಿಂಗು. ಈಗ ಗ್ಯಾಪ್ ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅಂತೇಳ್ಬಿಟ್ಟು ಪಾಯಿಂಟ್ ಔಟ್ ಮಾಡಿಬಿಟ್ಟು ಅದನ್ನು ಫಿಲಪ್ ಮಾಡ್ಕೋಬೇಕು. ಲಾಸ್ಟಿಗೂ ಈ ಪ್ಯಾರೆಟನ್ನು ಬಿಟ್ಟಿದ್ದೆ, ನಾನು ಈ ಪ್ಯಾರೆಟನ್ನು ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಪೇಂಟಿಂಗ್ ಮಾಡಿದ್ರು ನಾನು ಅನಿಮಲ್ಸ್ ಆಗಲಿ ಬರ್ಡ್ಸ್ ಆಗಲಿ ಪೇಂಟಿಂಗ್ ಮಾಡಿರಲಿಲ್ಲ. ಇದೇ ಮೊದಲು ಸಣ್ಣದೊಂದು ಪ್ಯಾರೆಟನ್ನು ಪೇಂಟಿಂಗ್ ಮಾಡ್ತಾ ಇರೋದು. ಹೇಗೆ ಬಂದಿದೆ ಅಂತೇಳ್ಬಿಟ್ಟು ಕಮೆಂಟ್ ಮೂಲಕ ಹೇಳಿ ನನಗೆ, ಆಯಿತಾ? ನೋಡಿದ್ರಲ್ಲ ಅಲ್ವಾ ಹೇಗೆಲ್ಲ ಮಾಡಿದ್ದೀನಿ ನನ್ನ ಪೇಂಟಿಂಗ್ ಅಂತೇಳ್ಬಿಟ್ಟು. ಬನ್ನಿ ನಿಮಗೂ ಒಂದು ಫೈನಲ್ ಲುಕ್ ತೋರಿಸ್ತೀನಿ, ಹಾಗೇನೆ ಹೇಗಿದೆ ಅಂತೇಳಿ ಬನ್ನಿ.